ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ನವೆಂಬರ್ 16ರಂದು ಸರ್ಕಾರಿ ನೌಕರರ ಸಂಘದ ಚುನಾವಣೆ ನಡೆಯಲಿದೆ ಎಂದು ಕಲಬುರಗಿ ತಾಲೂಕು ಸರ್ಕಾರಿ ಶಿಕ್ಷಕಿ ನಂದಿನಿ ಎಸ್ ಸನ್ಬಾಲ್ ಅವರು ಹೇಳಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನವೆಂಬರ್ 16ರಂದು ಸರ್ಕಾರಿ ನೌಕರರ ಭವನ ಹಿಂದಿ ಪ್ರಚಾರ ಸಭಾ ಹಿಂದುಗಡೆ ಮತದಾನ ನಡೆಯಲಿದ್ದು, ಕಲಬುರಗಿ ತಾಲೂಕು ಶಿಕ್ಷಕರ ವಿಭಾಗದಿಂದ ಒಟ್ಟು 12 ಜನ ಶಿಕ್ಷಕರು ಸ್ಪರ್ಧೆ ಮಾಡುತ್ತಿದ್ದಾರೆ. ಅದರಲ್ಲಿ ಒಟ್ಟು 4 ಜನ ಶಿಕ್ಷಕರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ತಾಲೂಕಾ ಸರ್ಕಾರಿ ನೌಕರರ ಚುನಾವಣೆಯ ಕಣದಲ್ಲಿರುವ ಶಿಕ್ಷಕರಾದ ದೇವೇಂದ್ರಪ್ಪ ಗಣಮುಖಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬೆಂಗಳೂರು ಜಿಲ್ಲಾ ಶಾಖೆ ಕಲಬುರಗಿ ಚುನಾವಣೆಯಲ್ಲಿ ನಾವು ಸ್ಪರ್ಧಿಗಳಾಗಿ ಭಾಗವಹಿಸಿದ್ದೇವೆ. ಈ ಚುನಾವಣೆಯಲ್ಲಿ ನಾವು ನಮ್ಮದೇ ಶಿಕ್ಷಕರ ಬೇಡಿಕೆಗಳನ್ನು ಕ್ರೋಢೀಕರಣ ಮಾಡಿ ಆ ಬೇಡಿಕೆಗಳನ್ನು ನೆರವೇರಿಸುವಂಥ ಒಂದು ಅವಕಾಶ ಕೊಟ್ಟರೆ ಆ ಬೇಡಿಕೆಗಳನ್ನು ನೆರವೇರಿಸುವಲ್ಲಿ ನಾವು ಹೋರಾಟ ಮಾಡ್ತೇವೆ ಅನ್ನೋ ವಿಶ್ವಾಸದಿಂದ ಈ ಚುನಾವಣೆಗೆ ನಿಂತಿದ್ದೇವೆ. ವಿಶೇಷವಾಗಿ ಶಿಕ್ಷಕರ ಅನೇಕ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳಲ್ಲಿ ನಮ್ಮ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿ ಅವನ್ನು ನೆರವೇರಿಸುವ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಒಂದು ಚುನಾವಣೆಗೆ ನಾವು ಸ್ಪರ್ಧಿಗಳಾಗಿ ನಿಂತಿದ್ದೇವೆ. ನಮ್ಮದೇ ಆದಂಥ ಒಂದು ಬೇಡಿಕೆಗಳಿದ್ದಾವೆ. ಉದಾಹರಣೆಗೆ ನಾನು ಒಂದೆರಡು ಬೇಡಿಕೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. NPS ನೌಕರರ ಸೇವಾ ಭದ್ರತೆ. ಈ ಸೇವಾ ಭದ್ರತೆ ಹಾಗೂ NPS ನೌಕರರ ಪಿಂಚಣಿ ಬಗ್ಗೆ ಯಾವುದೇ ರೀತಿಯ ಖಚಿತ ಮಾಹಿತಿಗಳಿಲ್ಲ ಶಿಕ್ಷಕರಿಗೆ. ಅನೇಕ ಶಿಕ್ಷಕರುಗಳು ಗೊಂದಲದಲ್ಲಿದ್ದಾರೆ. ಉದಾಹರಣೆಗೆ ಶಿಕ್ಷಕರ ಅಕಾಲಿಕ ಮರಣ ಹೊಂದಿದ